ಇನ್ನು ಚಾಮರಾಜನಗರ ಡಿಸಿ ಕಚೇರಿ ಸ್ಫೋಟಿಸ್ತೀವಿ ಅನ್ನುವಂಥ ಒಂದು ಬೆದರಿಕೆ ಬಂದಿದೆ. ಚಾಮರಾಜನಗರ ಡಿಸಿ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಒಂದು ಇಮೇಲ್ ಸಂದೇಶ ಬಂದಿದೆ. 3 ಗಂಟೆ ಒಳಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಇಮೇಲ್ನಲ್ಲಿ ಬರೆದಿದ್ದಾರೆ. ಸೊ ಇಮೇಲ್ ಸಂದೇಶ ಬಂದ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ತಕ್ಷಣ ಜಿಲ್ಲಾ ಎಸ್ಪಿ ಕವಿತಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ಡಿಸಿ ಕಚೇರಿಯಿಂದ ಇಮೇಲ್ ಖಾತೆ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಚಾಮರಾಜನಗರ ಡಿಸಿ ಕಚೇರಿ ಸ್ಫೋಟಿಸ್ತೀವಿ ಅಂತ ಹೇಳಿ ಬಂದಂತಹ ಮೇಲ್ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸೊ ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿ ಸ್ಫೋಟಿಸ್ತೀವಿ ಅನ್ನುವಂಥ ಒಂದು ಬೆದರಿಕೆ ಇಮೇಲ್ ಬಂದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಇಂಚಿಂಚು ಮೂಲೆ ಮೂಲೆಯನ್ನು ತಪಾಸಣೆ ಮಾಡಿದ್ರು. ಅಲ್ಲಿ ನೋಡಿ, ಅಲ್ಲಿ ಬಾಂಬ್ ಸ್ಕ್ವಾಡ್ ಜೊತೆಗೆ ಡಾಗ್ ಸ್ಕ್ವಾಡ್ ಅಲ್ಲಿಗೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಕಚೇರಿಯಲ್ಲಿದ್ದಂಥ ಸಿಬ್ಬಂದಿ ಎಲ್ಲರೂ ಕೂಡ ಆಚೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳಲ್ಲಿ ಸಹಜವಾಗಿ ಆ ಕಚೇರಿಯಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಕೂಡ ಒಂದು ಆತಂಕ ಇದೆ. ಅಫ್ಕೋರ್ಸ್ ಇದೊಂದು ಹುಸಿ ಬಾಂಬ್ ಬೆದರಿಕೆ ಕರೆ ಇರಬಹುದು, ಬಟ್ ಯಾವುದನ್ನು ಕೂಡ ನಾವು ಅಷ್ಟೊಂದು ಈಸಿಯಾಗಿ ತೊಗೊಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿನೇ ಯಾವುದಾದ್ರೂ ಈ ಥರದೊಂದಷ್ಟು ಮೇಲ್ ಬಂದಿದೆ, ಬಟ್ ಎಲ್ಲಿಂದ ಬಂದಿದೆ, ಯಾರು ಕಳಿಸಿದ್ದಾರೆ, ಯಾವ ಕಿಡಿಗೇಡಿಗಳು ಮಾಡಿದ್ದಾರೆ ಈ ಕೃತ್ಯವನ್ನು ಅನ್ನುವಂಥದ್ದು ನೆಕ್ಸ್ಟ್ ತನಿಖೆಯಿಂದ ಗೊತ್ತಾಗುತ್ತೆ. ಅಲ್ಲಿನ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಪ್ರಸಕ್ತ ಚಿತ್ರಣವನ್ನು ನಾವು ಪ್ರತಿನಿಧಿ ಸೂರಜ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿನ 3 ಗಂಟೆ ಒಳಗಡೆ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಈಗ ಒಂದು ಬೆದರಿಕೆ ಮೇಲ್ ಬಂದಿರುವಂಥದ್ದು. ನಾವೀಗ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿಗಳ ಆವರಣದಲ್ಲಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು. ಯಾವಾಗ ಈ ಒಂದು ಮೇಲ್ ಬಂದಂತಹ ಸಂದರ್ಭದಲ್ಲಿ ಎಚ್ಚೆತ್ತಂತ ಬಾಂಬ್ ಸ್ಕ್ವಾಡ್ ಕೂಡ ಈಗ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಂದಿರುವಂಥದ್ದು. ಪ್ರತಿಯೊಂದು ಮೂಲೆಯೂ ಕೂಡ ತಪಾಸಣೆ ನಡೆಸ್ತಾ ಇದ್ದಾರೆ ಡಾಗ್ ಸ್ಕ್ವಾಡ್ ಮುಖಾಂತರವಾಗಿ. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಮೇಲ್ನಲ್ಲಿ 3 ಗಂಟೆ ಒಳಗಡೆ ನಾನು ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಪ್ರತಿಯೊಂದು ಕೂಡ ವಸ್ತುಗಳನ್ನು ತೆಗೆದು ತಪಾಸಣೆ ನಡೆಸ್ತಾ ಇದ್ದಾರೆ. ಅಂದರೆ ಮೆಟಲ್ ಡಿಟೆಕ್ಟರ್ನು ಕೂಡ ಬಳಸ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಡಚಣೆಗಳು ಅಥವಾ ಯಾವುದೇ ರೀತಿಯಿಂದ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗ ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಳ್ಳುತ್ತಿರುವುದು. ಜೊತೆಗೆ ಇಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂಥದ್ದು. ಪ್ರತಿಯೊಂದು ಜಿಲ್ಲಾಧಿಕಾರಿಯ ಕಚೇರಿಯ ಪ್ರತಿಯೊಂದು ಕಚೇರಿಗಳಿಗೆ ಹೋಗಿ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಸ್ವತಃ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಈಗ ಕೊಟ್ಟಿರುವಂಥದ್ದು. ಅಂದರೆ ಏನು ಮೇಲ್ ಬಂದಿರುವಂಥದ್ದು. ಹಾಗಾಗಿ ಎಲ್ಲ ಕಚೇರಿಗಳೇನಿದೆ ಪ್ರತಿಯೊಂದು ಕಚೇರಿಯನ್ನು ಕೂಡ ಸಿಬ್ಬಂದಿಗಳನ್ನು ಈಗ ಆಚೆನೆ ಕಳಿಸ್ತಾ ಇದ್ದಾರೆ. ಯಾರು ಕೂಡ ಮಧ್ಯಾಹ್ನ 3 ಗಂಟೆ ಒಳಗೆ ಯಾರು ಕೂಡ ಇಲ್ಲಿ ಬರಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಯಾರು ಪ್ಯಾನಿಕ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಾಮರಾಜನಗರ ಜಿಲ್ಲಾ ಎಸ್ಪಿ ಕವಿತಾ ಅವರು ಕೂಡ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಆ ಬಂದಂತಹ ಮೇಲ್ ಏನು ಬಂದಿದೆ ಅಜಿತ್ ಜಾಮೋಲ್ ಅಂತ ಹೇಳಿ ಆ ಒಂದು ಹೆಸರಿನಲ್ಲಿ ಆ IP ಅಡ್ರೆಸ್ ಅನ್ನು ಕೂಡ ಟ್ರೇಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಆ ಮೇಲ್ ಎಲ್ಲಿಂದ ಬಂದಿದೆ ಅಂತ ಹೇಳಿ ಕೂಡ ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಒಂದು ಸೈಬರ್ ಕ್ರೈಮ್ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅಂತ ತಿಳಿಸ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಚಾಮರಾಜನಗರ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ಕಾಣಸಿಗುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಸೊ ಹೀಗೆ ಈಗ ಬಾಂಬ್ ಸ್ಕ್ವಾಡ್ ಆಗಲಿ ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇಂಚಿಂಚು ಶೋಧ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿದ್ದಂಥ ಟ್ಯಾಂಕು ಜೊತೆಗೆ ಅಲ್ಲಿ ಮೂಲೆ ಎಲ್ಲ ಯಾರಾದರೂ ಬ್ಯಾಗ್ ತೊಗೊಂಡು ಬಂದಿದ್ರೆ ಆ ಬ್ಯಾಗನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ DC ಕೂಡ ಮಾತನಾಡಿದ್ದಾರೆ ಶಿಲ್ಪಾ ನಾಗ್ ಅವರು. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಆತಂಕ ಪಡುವಂಥದ್ದು ಖಂಡಿತ ಅಗತ್ಯತೆ ಇಲ್ಲ. ಯಾರೂ ಸಾರ್ವಜನಿಕರು ಆತಂಕ ಪಡುವಂಥದ್ದಿಲ್ಲ. ಇದು ಪ್ರಿಕಾಷನರಿ ಮೆಜರ್ ಅಷ್ಟೇ. ಒಂದು ಅರ್ಲಿ ಮಾರ್ನಿಂಗ್ನಲ್ಲಿ ನಮಗೆ ಒಂದು ಇಮೇಲ್ ಬಂದಿದೆ. ಸೊ ಈ ರೀತಿ ಬಾಂಬ್ ಇಟ್ಟಿರೋದ್ರಿಂದ 3 ಗಂಟೆ ಒಳಗಡೆ ಇವ್ಯಾಕ್ಯುಯೇಟ್ ಮಾಡಿ, ಅದರಿಲ್ಲ ಅಂದರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ಅಂತ ಈಗಾಗಲೇ ಬೆಳಗ್ಗೆನೇ ಸೆನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಡಿಸಿದ್ದೀವಿ. ಸ್ಟೇಟ್ನಲ್ಲಿ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರು, RC ಸರು, DIG ಸರ್ ಅವ್ರ ಗಮನಕ್ಕೂ ತಂದಿದ್ದೀವಿ. ನಾವು ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಏನಿದೆ ಅದನ್ನು ನಾವು ಫಾಲೋ ಮಾಡಿ ಇವ್ಯಾಕ್ಯುಯೇಟ್ ಮಾಡಿ ಈಗ ಬಾಂಬ್ ಸ್ಕ್ವಾಡ್ ಕೂಡ ಒಳಗಡೆ ಹೋಗಿದೆ. ಚೆಕ್ ಮಾಡಿಸ್ತೀವಿ. ಸಾರ್ವಜನಿಕರು ದಯವಿಟ್ಟು ಮಧ್ಯಾಹ್ನದ ಮೇಲೆ ಕಚೇರಿಗೆ 3 ಗಂಟೆ ಮೇಲೆ ಬನ್ನಿ. ಯಾರು ಬರೋದಿದ್ರು ಯಾವುದೇ ರೀತಿ ಆತಂಕ ಪಡುವಂತಿಲ್ಲ. ಜಸ್ಟ್ ಆಸ್ ಅ ಪ್ರಿಕಾಷನರಿ ಮೆಜರ್. ಅದು ನಿಜನಾ ಸುಳ್ಳ ಅನ್ನೋದನ್ನು ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆದರೂ ಕೂಡ ಆ್ಯಸ್ ಅ ಪ್ರಿಕಾಷನರಿ ಮೆಜರು ನಾವು ಇವ್ಯಾಕ್ಯುಯೇಷನ್ನು ಮತ್ತು ಬಾಂಬ್ ಸ್ಕ್ವಾಡ್ ವೆರಿಫಿಕೇಷನು ನಡೆಸ್ತೀವಿ. ಎಲ್ಲ ಸಿಬ್ಬಂದಿಗಳನ್ನು ಕೂಡ ಯಾರೂ ಒಳಗಡೆ ಇರಬಾರ್ದು ಅಂತ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಹೊರಗಡೆ ಕಳಿಸಿದ್ದೀವಿ. ನಿಂತ್ಕೊಂಡು ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇನ್ನು ಚಾಮರಾಜನಗರದಲ್ಲಿ ಮಾತ್ರ ಅಲ್ಲ, ಇದೇ ರೀತಿ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಒಂದು ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಯಾರೋ ಒಬ್ಬ ಕಿಡಿಗೇಡಿ DC ಕಚೇರಿಗೆ ಬೆದರಿಕೆಯ ಇಮೇಲ್ ಕಳಿಸಿದ್ದಾರೆ. ಬಾಂಬ್ ಬೆದರಿಕೆ ವಿಚಾರ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ ನಡೆದಿದೆ. ಬಾಂಬ್ ಬೆದರಿಕೆಯ ಇಮೇಲ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ರಾಯಚೂರು ಗ್ರಾಮಾಂತರ ಪೊಲೀಸರು ಸದ್ಯಕ್ಕೆ ಸ್ಥಳಕ್ಕೆ ದೌಡಾಯಿಸಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸೊ ಹೀಗೆ ಇವತ್ತು ರಾಜ್ಯದಲ್ಲಿ 2 ಕಡೆ ಈ ಥರದೊಂದು ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದೆ. ಒಂದು ಚಾಮರಾಜನಗರದಲ್ಲಿ,
ಈಗಷ್ಟೇ ಶಿಲ್ಪನಾಗ್ ಅವರು ಕೂಡ ಮಾತಾಡ್ತಾ ಇದ್ರು DC, ಯಾರು ಭಯ ಪಡಬೇಡಿ, 3 ಗಂಟೆ ನಂತರ ಎಂದಿನಂತೆ ಕಚೇರಿ ಆರಂಭವಾಗಿರುತ್ತೆ. ಈಗ ಎಲ್ಲ ಕಡೆನೂ ನೋಡಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಷ್ಟೇ ಅಂಥೇಳಿ ಕ್ಲಿಯರ್ ಆಗಿದೆ ಅಂತ. ಇನ್ನು ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ನೋಡಿ, ಅಲ್ಲಿ ಅದಕ್ಕೋಸ್ಕರ ಈಗ ಬಾಂಬ್ ಡಿಟೆಕ್ಷನ್ ಟೀಮ್ ಆಗಲಿ ಅಥವಾ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲವನ್ನೂ ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ. ಬಂದು ಅವರು ಇಂಚಿಂಚು ಶೋಧವನ್ನು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಇದೆಯಾ ಎಲೆಕ್ಟ್ರಾನಿಕ್ ಡಿವೈಸಸ್, ಈ ಥರದ್ದು ಏನಾದರೂ ಒಂದು ಅನುಮಾನಾಸ್ಪದ ವಸ್ತು ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, 2 ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಚಾಮರಾಜನಗರದ DC ಕಚೇರಿ, ಅಲ್ಲಿ ಡಾಗ್ ಸ್ಕ್ವಾಡ್ ಬಂದು ಮೂಲೆಯಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ, ಬಾಂಬ್ ಸ್ಕ್ವಾಡ್ ಅಲ್ಲಿಗೆ ಸ್ಥಳಕ್ಕೆ ಬಂದಿದೆ, ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬಟ್ ಯಾವುದೂ ಭಯ ಪಡೋ ಅವಶ್ಯಕತೆ ಇಲ್ಲ, ಇದೊಂದು ಜಸ್ಟ್ ಹುಸಿ ಇಮೇಲ್ ಕರೆ ಬೆದರಿಕೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ.